ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಮೊಸರನ್ನ ನಮ್ಮಮ್ಮ ಹೇಗೆ ಮಾಡ್ತಾರೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಒಮ್ಮೊಮ್ಮೆ ನಾನು ಅಮ್ಮ ಮಾಡೋ ಸ್ಟೈಲಲ್ಲೂ ಕೂಡ ಮಾಡ್ತಾ ಇರ್ತೀನಿ. ಫಸ್ಟಿಗೆ ಒಂದು ಬಾಣಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರೋದು ಹಸಿಮೆಣಸಿನ್ಕಾಯಿ ಒಂದು 3 ಹಾಕ್ತಾಯಿದ್ದೀನಿ. ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಮೊಸರನ್ನಕ್ಕೆ ಹಸಿ ಶುಂಠಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಹಾಕ್ತಾರೆ ನಮ್ಮಮ್ಮ, ಸೊ ಹಾಗಾಗಿ ನಾನು ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. ಒಮ್ಮೊಮ್ಮೆ ಈರುಳ್ಳಿ ಹಾಕದೇನೂ ಮಾಡ್ತೀನಿ, ಬಟ್ ಅಮ್ಮ ಮಾಡೋ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದು ಹಸಿ ಕೊಬ್ಬರಿನ ರುಬ್ಬಿ ಹಾಕ್ತಾಯಿದ್ದೀನಿ, ನೀರು ಹಾಕಿಲ್ಲ, ಜಸ್ಟ್ ಗ್ರೈಂಡ್ ಮಾಡಿದ್ದೀನಿ ಅಷ್ಟೇ. ಹಸಿ ಕೊಬ್ಬರಿ ಕಟ್ ಮಾಡಿರೋ ಪೀಸ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಷ್ಟೇ, ಮಿಕ್ಸಿ ಮಾಡಿ. ಅದನ್ನು ಚೆನ್ನಾಗಿ ನಾನು ಸ್ವಲ್ಪ ಒಂಬಣ್ಣ ಬರೋವರೆಗೂ, ಸ್ವಲ್ಪ ಮಾಗೋವರೆಗೂ ಒಗ್ಗರಣೆ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೊಮ್ಮೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಬುತ್ತಿ ಅನ್ನ ಥರ ಊಟ ಮಾಡ್ದಂಗೆ ಟೇಸ್ಟ್ ಆಗುತ್ತೆ. ಹಾಗೂ ಕೂಡ ಮೊಸರನ್ನ ಬೇಗ ಗಟ್ಟಿ ಆಗಲ್ಲ, ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನನಗೆ ಸ್ವಲ್ಪ ಟೈಮ್ ಆಗ್ತಾಯಿತ್ತು, ನಮ್ಮ ಮನೆಯವರಿಗೆ ಡಬ್ಬಿ ಕಟ್ಟಬೇಕು ಅಂತೇಳಿ ಸ್ವಲ್ಪ ಬೇಗ ಕಲಿಸ್ದೆ. ಆ್ಯಕ್ಚುಲಿ ಅನ್ನ ತಣ್ಣಗಾಗಬೇಕು ಫುಲ್ಲು. ಸ್ವಲ್ಪ ಅನ್ನ ಆರಿಸ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಬಿಸಿ ಇದೆ. ಒಗ್ಗರಣೆನೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಒಗ್ಗರಣೆ ಉಳಿಸ್ಕೊಂಡ್ಬಿಟ್ಟು ಎಲ್ಲ ಹಾಕ್ತಾಯಿದ್ದೀನಿ. ಬಿಸಿ ಅನ್ನಕ್ಕೆ ಒಗ್ಗರಣೆ ಕಲಿಸ್ಬೋದು, ಆದರೆ ಮೊಸರು ಹಾಕಬಾರ್ದು ಅಷ್ಟೇ. ಆದರೂ ಸ್ವಲ್ಪ ಬಿಸಿ ಇದೆ, ಆದರೂ ಮೊಸರು ಹಾಕ್ತಾಯಿದ್ದೀನಿ. ಒಮ್ಮೊಮ್ಮೆ ಬೆಳಗ್ಗೆ ತುಂಬ ಬೇಗ ಮಾಡಬೇಕಾಗುತ್ತೆ. ಸ್ವಲ್ಪ ಅನ್ನ ಬಿಸಿ ಇದ್ದರೂ ಕೂಡ ಕಲಿಸ್ಬಿಡ್ಬೇಕಾಗುತ್ತೆ. ನನಗೆ ಚಳಿಗೆ ಸ್ವಲ್ಪ ಬೇಗ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಲೇಟಾಗಿದ್ದಿರೋದ್ರಿಂದ ಸ್ವಲ್ಪ ಬೇಗ ಅವಸರ ಆಯಿತು ನನಗೆ ಡಬ್ಬಿ ಕಟ್ಟಲಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಅನ್ನಕ್ಕೆ ಒಗ್ಗರಣೆ ಮೊಸರು ಎಲ್ಲ ಕಲಿಸಿದೆ. ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೂ ಕೂಡ ಸಿಹಿಯಾಗಿರುತ್ತೆ. ಬರೀ ಮೊಸರು ಹಾಕೋದ್ರಿಂದ ಸ್ವಲ್ಪ ಹುಳಿ ಆಗಿಬಿಡುತ್ತೆ. ಮೊಸರು ಜೊತೆ ಸ್ವಲ್ಪ ಹಾಲನ್ನು ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು, ಫಿಲ್ಟರ್ ವಾಟ್ರನ್ನು ಸ್ವಲ್ಪ ಹಾಕಬೇಕು, ಚೆನ್ನಾಗಿರುತ್ತೆ. ನಾನು ಎಪ್ಪಾಕಿರೋ ಮೊಸರು ಸ್ವಲ್ಪ ಸಾಲದಾಯಿತು ಅಂತೇಳಿ ಸ್ವಲ್ಪ ತರಿಸಿರೋ ಮೊಸರನ್ನು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಹೀಗೆ ಮಾಡಿ ನೋಡಿ. ಈರುಳ್ಳಿ ಕೂಡ ಮೊಸರನ್ನಕ್ಕೆ ಹಾಕಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.